ಹೋಟೆಲ್ ಸ್ಟೈಲ್ ಥರ ಪರ್ಫೆಕ್ಟಾಗಿರೋವಂಥ ಮಸಾಲೆ ದೋಸೆ ಸೇಮ್ ಮನೇಲೇ ಇದೇ ಅಳತೆಯಲ್ಲಿ ನೀವು ಮಾಡಿಕೊಂಡ್ರೆ ಅದೇ ಕಲರ್ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ದೋಸೆ ಅಂತೂ ತುಂಬ ಒಂದು ಲೋಟ ಕೆಂಪಕ್ಕಿ, 2 ಲೋಟ ನಾನು ದಪ್ಪಕ್ಕಿನ ಹಾಕ್ಕೊಂಡಿದ್ದೀನಿ. ಕೆಂಪಕ್ಕಿ ಇಲ್ಲ ಅಂತಂದರೆ ನೀವು ದಪ್ಪಕ್ಕಿನೇ ಹಾಕ್ಕೋಬೋದು. ಒಟ್ಟು 3 ಲೋಟ ಅಕ್ಕಿಗೆ 1 ಲೋಟ ಉದ್ದಿನಬೇಳೆ, 1 ಹಿಡಿಯಷ್ಟು ತೊಗರಿಬೇಳೆ, 1 ಹಿಡಿಯಷ್ಟು ಕಡಲೆಬೇಳೆ, 1/4 ಹಿಡಿಯಷ್ಟು ಅಥವಾ ಒಂದು 2 ಚಮಚದಷ್ಟು ಮೆಂತ್ಯ. ಕಡಲೆಬೇಳೆ ತೊಗರಿಬೇಳೆ ಕೆಲವರು ಬರೀ ಒಂದೊಂದೇ ಚಮಚ ಹಾಕ್ತಾರೆ, ಕ್ರಿಸ್ಪಿ ಬರಲ್ಲ. ಒಂದೊಂದು ಹಿಡಿಯಷ್ಟು ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಮ ಅಳತೆಗೆ ತಕ್ಕಂಗೆ ನಂತರ ಗ್ರೈಂಡ್ರಲ್ಲಿ ರುಬ್ಬೋದ್ರಿಂದ, ಮಿಕ್ಸಿಗಿನ ಗ್ರೈಂಡ್ರಲ್ಲಿ ರುಬ್ಬೋದ್ರಿಂದ ಹಿಟ್ಟು ಒದಗುತ್ತೆ. ಅವಲಕ್ಕಿನೂ ಒಂದು 10 ನಿಮಿಷ ನೆನೆಹಾಕ್ಬಿಟ್ಟು ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಫುಲ್ ನೈಸ್ ಪೇಸ್ಟ್ ಮಾಡಿ ಓವರ್ ನೈಟ್ ಅದನ್ನು ಬಿಟ್ಬಿಡಿ. ಅಕ್ಕಿನೂ ಅಷ್ಟೇ ಮಿನಿಮಮ್ 5-6 ಗಂಟೆ ಚೆನ್ನಾಗಿ ನೆನಿಬೇಕು ಅಕ್ಕಿ. ಆಮೇಲೆ ಓವರ್ ನೈಟ್ ಎಷ್ಟು ಚೆನ್ನಾಗಿ ಹುಬ್ಬಿದೆ ಹಿಟ್ಟು, ಅದಕ್ಕೆ 1/4 ಚಮಚ ಉಪ್ಪು, ಸಕ್ಕರೆ, ಅಕ್ಕಿ ಹಿಟ್ಟು, 1-2 ಚಮಚ ಮೈದಾ ಹಿಟ್ಟು, 4 ಚಮಚ ಅಕ್ಕಿ ಹಿಟ್ಟು, ಇನ್ನು 2-3 ಚಮಚ ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಬೀಟ್ ಮಾಡಬೇಕು. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಟ್ಬಿಡಿ. ನಾನೊಂದು ಚೂರು ಸೋಡಾ ಹಾಕಿಲ್ಲ. ದೋಸೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ನಿಜವಾಗ್ಲೂ ಬಂದಿದೆ. ಫಸ್ಟ್ ಟೈಮ್ ಇಷ್ಟು ಕ್ರಿಸ್ಪಿಯಾಗಿ ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಆಗಲಿ ಇದಾಗಲಿ ತುಂಬಾ ಚೆನ್ನಾಗಿ ಬಂದಿದೆ. ಪ್ಲೇನ್ ದೋಸೆ ಆಗಲಿ, ಕೆಲವರು ಪ್ಲೇನ್ ದೋಸೆ ಇಷ್ಟಪಡ್ತಾರೆ, ಇನ್ನು ಕೆಲವ್ರಿಗೆ ಮಸಾಲೆ ದೋಸೆ ಇಷ್ಟಪಡ್ತಾರೆ. ಬಟ್ ಯಾವುದೇ ದೋಸೆ ಹಾಕಿದ್ರೂ ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ರೆಡ್ಡಿಶ್ ಕಲರ್ ಬಂದು ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಸತಿ ಇದೇ ಅಳತೆಯಲ್ಲಿ 3 ಲೋಟ ನಿಮಗೆ ಜಾಸ್ತಿ ಆಗುತ್ತೆ ಅಂತಂದರೆ 1.5 ಲೋಟ ಅಕ್ಕಿ ಹಾಕ್ಕೊಂಡು ಇನ್ನು ಅರ್ಧ ಲೋಟ ಉದ್ದಿನಬೇಳೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ರೆಡ್ ಕಲರ್ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ದೋಸೆ ಬಂದಿತ್ತು. ಖಂಡಿತ ಟ್ರೈ ಮಾಡಿ.